ಮದರ್ ಇಂಡಿಯಾ, ಆಫೀಸ್ ವಿಚಾರವಾಗಿ ಕೆಲವು ವಿಷಯ ಮಾತಾಡಬೇಕಿತ್ತು. ಈಗ್ಲಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡೋದ್ರಾಗಲ್ವಾ? ಇಲ್ಲ ಮದರ್ ಇಂಡಿಯಾ, ಇದು ಬೆಳಿಗ್ಗೆನೆ ಡಿಸೈಡ್ ಆಗಬೇಕಾಗಿತ್ತು. ಆಲ್ರೆಡಿ ಲೇಟ್ ಆಗಿದೆ. ನೀವೊಂದು 5 ನಿಮಿಷ ಫ್ರೀ ಮಾಡಿಕೊಂಡು ನಿಮ್ಮ ಒಪಿನಿಯನ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಸರಿ, ಅದೇನಂತ ಹೇಳಿ. ಇಲ್ಲಿ ಬೇಡ ಮದರ್ ಇಂಡಿಯಾ, ನೀವು ಹಾಲಿಗೆ ಬಂದ್ರೆ ಅಲ್ಲೇ ಕುತ್ಕೊಂಡು ಮಾತಾಡ್ಬೋದು. ಸರಿ, ನೀನು ಹೋಗು, ನಾನು ಬರ್ತೀನಿ. ಓಕೆ. ಹೇಳು ವಿಕ್ರಾಂತ್, ಏನ್ ವಿಷಯ? ವಿಕ್ರಾಂತ್, ಅದೇನ್ ಹೇಳು. ಏನಿಲ್ಲ ಮದರ್ ಇಂಡಿಯಾ, ನಮ್ಮ ಆಫೀಸ್ಗೆ ಒಬ್ರು ಹೊಸ ಎಂಪ್ಲಾಯ್ ಜಾಯ್ನ್ ಆಗಿದ್ದಾರೆ. ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡಿ ಅವ್ರಿಗೆ ಎಷ್ಟು ಸ್ಯಾಲರಿ ಕೊಡ್ಬೋದು ಅಂತ ನೀವು ಡಿಸೈಡ್ ಮಾಡಿ ಹೇಳಿ. ಇದನ್ನೆಲ್ಲ ನೀನು ವೇದಾಂತ್ ನೋಡ್ಕೊಳ್ತಿದ್ದೀರಲ್ವಾ? ನಮ್ಮ ಕಂಪ್ನಿಗೆ ತಂದೆ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನೆಲ್ಲ HR ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ನೀನು ನನ್ನನ್ನು ಯಾಕೆ ಕೇಳ್ತಿದ್ಯಾ? ಹೌದಲ್ವಾ? ಓಕೆ ಬಿಡಿ, ನಾನು ಅಗ್ರಜನ್ ಹತ್ರ ಮತ್ತೆ HR ಹತ್ರ ಡಿಸ್ಕಸ್ ಮಾಡ್ಕೊಳ್ತೀನಿ. ಇವನು ಯಾವ ಕೆಲಸನೂ ಪೂರ್ತಿ ಮಾಡಲ್ಲ, ಎಲ್ಲ ಅರ್ಧಂಬರ್ಧಾನೆ. ಸುಹಾಸಿನಿ, ಬರೀ ಈಗ ಮುಖಕ್ಕೆ ಮಾತ್ರ ತುರ್ಕೆ ಸೊಪ್ಪು ಹಾಕಿದ್ದೀನಿ. ಇನ್ನೊಂದ್ಸಲ ನಮ್ಮ ಅಪ್ಪಂಗೆ ಏನಾದ್ರು ಅಂದ್ರೆ ಮೈಗೆಲ್ಲ ಹಾಕ್ತೀನಿ, ಹುಷಾರ್. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ? ಏನೋ ಆಗ್ಬಾರ್ದಾಯ್ತು, ಅದಕ್ಕೆ. ಮದ್ವೆ ಆಗಿ ಇಷ್ಟ ದಿನ ಆದ್ರೂ ನೀನನ್ನು ಅರ್ಥ ಮಾಡ್ಕೊಳ್ಳೋದು ನನ್ನ ಕೈಲಿ ಆಗೇನ. ಈಗ ಸ್ವಲ್ಪ ಹೊತ್ತು ಹಿಂದೆ ಮುಖ ಉದಿಸ್ಕೊಂಡು ಊರ ಅಂತಿದೆ, ಈಗ ಖುಷಿಯಿಂದ ತೇಲಾಡ್ತಿದ್ಯಾ. ಅದ್ ಸರಿ,
ನೀನು ವಿಕ್ರಾಂತ್ ಅರ್ಧ ಗಂಟೆಲಿ ಅಂತದ್ ಏನ್ ಮಾಡಿದ್ರಿ ಇಷ್ಟೊಂದು ಖುಷಿ ಆಗಿದೆಯಲ್ಲ? ಮನ್ಸಿಗೆ ಸಮಾಧಾನ ಆಗೋ ತರ ಏನೋ ಒಂದ್ ಮಾಡಿದ್ವಿ ಅದಕ್ಕೆ. ಅದನ್ನೇ ಏನ್ ಮಾಡಿದ್ರಿ ಅಂತ ಕೇಳ್ತಿರೋದು. ನಿನಗೆ ನಿನ್ ಹೆಂಡತಿ ಖುಷಿಯಾಗಿರೋದು ಮುಖ್ಯನಾ ಅಥವಾ ಕಾರಣ ಮುಖ್ಯನಾ? ನಿನಗೆ ಕಾರಣನೇ ಮುಖ್ಯ ಆಗೋದಾದ್ರೆ ರೀಸನ್ ಹೇಳ್ತೀನಿ, ಆದ್ರೆ ಹೆಂಡತಿ ಆಗಲ್ಲ, ಅಮೂಲ್ಯ ಆಗಿ. ಹೆಂಡತಿ ಆಗಲ್ಲ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದಾಳೆ? ಬೇಡ ಬೇಡ, ಮೊದಲೇ ತಲೆ ಕೆಡಗಿರಾಕಿ ಹೇಳು. ಸೈಕೋ, ಸುಮ್ಮನೆ ಯಾರು ರಿಸ್ಕ್ ತೊಗೊಳ್ಳೋದು? ಏನ ಯೋಚನೆ ಮಾಡ್ತಿದ್ಯಾ? ಇಲ್ಲ ಬಜಾರಿ, ನನಗೆ ನಿನ್ ಸಂತೋಷನೇ ಮುಖ್ಯ. ಗುಡ್, ಹಾಗ್ ಬಾ ದಾರಿಗೆ. ನೋಡು, ಭೂಮಿ ಎಲ್ಲಿಂದ ಶುರುವಾಯ್ತು, ಆಕಾಶ ಎಲ್ಲಿಗೆ ಹೆಂಡಾಯ್ತು ಅಂತ ಯಾವತ್ತೂ ಹುಡ್ಕೋ ಪ್ರಯತ್ನ ಮಾಡಬಾರ್ದು. ಹಾಗೆ ಅಮೂಲ್ಯ ಯಾಕೆ ಖುಷಿಯಾಗಿರ್ತಾಳೆ ಅಂತ ಕಾರಣ ಹುಡ್ಕೋದಕ್ಕೆ ಪ್ರಯತ್ನ ಪಡ್ಬೇಡ, ಓಕೆನಾ? ₹5 ಕಮ್ಮಿ ಆಗುತ್ತೆ ಅಂತ ಪಾನಿಪುರಿ ತಿನ್ನೋದನ್ನ ನಿಲ್ಸಕ್ಕಾಗತ್ತಾ? ಇಲ್ವೇ ಇಲ್ಲ, ನಾನಿವತ್ತು ತಿನ್ಲೇಬೇಕು, ಏನಾದ್ರೂ ಮಾಡಿ ತಿನ್ಲೇಬೇಕು. ಹಾ, ಅದಿತಿ ಬ್ಯಾಗಲ್ಲಿ ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ. ಅವಳ ಬ್ಯಾಗಲ್ಲಂತೂ ಯಾವಾಗ್ಲೂ ಚಿಲ್ಲರೆ ಕಾಸು ಇದ್ದೇ ಇರುತ್ತೆ. ನಾನಿವತ್ತು ಪಾನಿಪುರಿ ತಿಂತೀನಪ್ಪ. ಈ ಜಿಪ್ಪಲ್ಲಿದೆ. ಅಕ್ಕ ಇಷ್ಟೊಂದು ಮಾತ್ರ ಯಾಕೆ ಇಟ್ಕೊಂಡಿದ್ದಾಳೆ? ಅವ್ರಿಗೇನಾದ್ರೂ ಹುಷಾರಿಲ್ವಾ? ಅಲ್ಲ, ಆದ್ರೂ ಇಷ್ಟೊಂದು ಮಾತ್ರ ಯಾರಾದ್ರೂ ನುಂಗ್ತಾರ? ಏನೇ ಆಗಲಿ, ನಾನು ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಲೇಬೇಕು. ನನ್ನ ಬ್ಯಾಗ್ ಮುಂದೆ ಕುತ್ಕೊಂಡು ಏನೇ ಮಾಡ್ತಿದ್ಯಾ? ಅಕ್ಕ, ಅದು ಓಹೋ, ಏನೋ ಪೂಸಿ ಹೊಡೆ ತರ ಇದೆ. ಏನ್ ಸಮಾಚಾರ? ಅಕ್ಕ, ನಾನು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ ಜೊತೆನಾ? ಏನ್ ಮಾತಾಡ್ಬೇಕು? ಹೇಳ್ತೀನಿ, ಬಾ ಕೂತ್ಕೋ. ಲೆಂಜು, ಜಾಸ್ತಿ ಡೌ ಮಾಡ್ಬೇಡ, ಏನಂತ ಹೇಳು. ಅಯ್ಯೋ, ನೀನ್ ಕೂತ್ಕೊಳಕ್ಕ ಹೇಳ್ತೀನಿ. ಕೇಳ್ತಿದ್ದೀನಿ ತಾನೆ, ಹೇಳಕ್ಕೇನೆ ನಿಂಗೆ? ಪ್ಲೀಸ್ ಕಣೆ ಅಕ್ಕ, ನಾನು ನಿಂಗೆ ಎಲ್ಲ ಹೇಳ್ತೀನಿ. ಕೂತ್ಕೊಳೆ, ಬಾ ಕೂತ್ಕೋ. ಕೊಡಲಿ. ನೀ ನನ್ನನ್ನ ತಂಗಿ ಅಂತ ಅಷ್ಟೇ ಅನ್ಕೋಬೇಡ, ನಾನು ನಿನ್ ಬೆಸ್ಟ್ ಫ್ರೆಂಡ್ ಕೂಡ. ನಿಂದೇನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೆ. ಆದ್ರೆ ಆತರ ಪಟ್ಟು ಯಾವುದೇ ನಿರ್ಧಾರ ತಗೋಬೇಡ ಕಣೆ. ನಿಂಗೆ ಅಮ್ಮ ಅಪ್ಪನ ಹತ್ರ ಹೇಳಕ್ ಭಯ ಆದ್ರೆ ನನ್ನ ಹತ್ರ ಹೇಳು, ನಾನು ಅವ್ರ ಹತ್ರ ಹೇಳ್ತೀನಿ. ಆದ್ರೆ ಪ್ಲೀಸ್ ಕಣೆ, ಹೀಗೆಲ್ಲ ಥಿಂಕ್ ಮಾಡ್ಬೇಡ. ಲೇ, ಏನೇ ಆಗಿದೆ ನಿಂಗೆ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಅಕ್ಕ, ನಂಗೆ ನಿನ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗುತ್ತೆ ಕಣೆ. ಆಗಿದಾಗೋಯ್ತು, ಅದನ್ನ ಮರ್ತು ಬಿಡು. ಬೇಡ್ದಿರೋದ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಯೋಚನೆ ಮಾಡ್ಬೇಡ ಕಣೆ. ಎಲ್ಲ ಸರಿ ಹೋಗುತ್ತೆ, ನೀನ್ ಅನ್ಕೊಂಡಂಗ ಏನೂ ಆಗಲ್ಲ. ಆ ದೇವ್ರು ಕಾಪಾಡ್ತಾನೆ, ಪ್ಲೀಸ್ ಕಣೆ. ಎಲ್ಲ ಸರಿ ಹೋಗುತ್ತೆ. ಅಯ್ಯ ನಿನ್ನ, ಏನಾಯ್ತೆ ನಿಂಗೆ? ಯಾವಾಗಿಂದ ಲೂಸ್ ಅದೆ? ನಿನ್ ಲವ್ ಫೇಲ್ಯೂರ್ ಆಗಿದ್ ವಿಷಯ ನಂಗೆ ಗೊತ್ತಿಲ್ಲ ಅನ್ಕೋಬೇಡ, ನಂಗೆಲ್ಲ ಗೊತ್ತು. ನಿನ್ ಮುಖ ನೋಡಿದ್ರೆ ಸಾಕು, ನಿನ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನಾನು ಕಂಡಿಡ್ಬಿಡ್ತೀನಿ, ಗೊತ್ತಾ? ಅದೇ ನಿನ್ ಮನ್ಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ವಿಷಯ ಏನಾದ್ರು ಇದ್ರೆ ಅಥವಾ ಆತರ ಥಿಂಕ್ ಮಾಡಿದ್ರೆ ಅದನ್ನ ಈಗ್ಲೇ ತೆಗ್ದಾಕ್ಬಿಡು. What's wrong with your behavior? ಏ ಹೋಗಯ್ಯ, ನಂಗೆ ಖುಷಿ ಆದಾಗ ನಾನು ನಿಂಗೆ ಆಡೋದು. ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಮನೆ ಆದ್ರೇನು, ಮಠ ಆದ್ರೇನು, ರೋಡ್ ಆದ್ರೇನು, ನಾನ್ ಹಿಂಗೆ ಆಡೋದು. ಅಮೂಲ್ಯ, ನಾನು ಹೇಳೋದನ್ನ ಕೇಳು, ಸ್ವಲ್ಪ ಸೀರಿಯಸ್ ಆಗಿರೋದನ್ನ ಕಲ್ತ್ಕೊ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲ. ನನ್ ಖುಷಿ ನನ್ನ ಇಷ್ಟ, ಅಷ್ಟಕ್ಕೂ ನಾನ್ ಯಾರಿಗೆ ಏನ್ ಮಾಡ್ದೆ ಅಂತ ಬಿಟ್ಟಿ ಸಜೆಷನ್ ಕೊಡ್ತಾ ಇದೀಯಾ? ಸರಿನಮ್ಮ, ನೀನ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅಕ್ಸೆಪ್ಟ್. ಅದ್ ಸರಿ, ನೀನ್ ಇಷ್ಟೊಂದು ಖುಷಿ ಆಗಿದೆಯಲ್ಲ, ಅದ್ರ ರೀಸನ್ ಏನು ಅಂತ ಕೇಳ್ಬೋದಾ?
ಅಕ್ಕನ ಮಗುಗೆ ಅಂತ ತೊಟ್ಲು ಆರ್ಡರ್ ಮಾಡಿದ್ದೆ ಅದು ಇವತ್ತೇ ಬರ್ತಿದೆ, ಅದಕ್ಕಿಂತ ಖುಷಿ ಬೇಕಾ? ಈ ತೊಟ್ಲನ್ನ ಅದಕ್ಕೇನು ಇಷ್ಟಪಟ್ಟಿದ್ದಾರೆ ಅಂತ ನೀನೇ ಹೇಳಿದ್ಯಾ. ಅಲ್ಲಿಗೆ ನೀನು ಇದನ್ನ ತಗೊಂಡು ಹೋದ್ರೆ ಅದಕ್ಕೆ ಎಷ್ಟು ಖುಷಿ ಪಡ್ತಾರಲ್ವಾ? ಅಲ್ಲ, ಇಷ್ಟು ದೊಡ್ಡ ತೊಟ್ಲನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಯಾಕೆ ವೇದಾಂತ್ ಅಲ್ಲದೆ ಅಕ್ಕನ ಮಗುಗೆ ತೊಟ್ಲು ಆರ್ಡರ್ ಮಾಡಿದ್ ನಿಂಗೆ ಇಷ್ಟ ಆಗ್ಲಿಲ್ವಾ? ಚಚೆ, ಹಾಗೆಲ್ಲ ಏನೂ ಇಲ್ಲ ಅಮೂಲ್ಯ. ನೀನು ಆರ್ತಿಗೆ ತೊಟ್ಲು ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದೆಯಲ್ಲ, ಆ ದಿನಗೆ ನಾನು ಅವಳು ಕ್ಯಾರಿಂಗ್ ಇದ್ದಾಗ ತೊಟ್ಲು ಆರ್ಡರ್ ಮಾಡಿದ್ದೆ ನೆನಪಾಯ್ತು. ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಅಮೂಲ್ಯ, ಅವಳಿಗೆ ಮಿಸ್ಕ್ಯಾರೇಜ್ ಆಗದೆ ಇದ್ದಿದ್ರೆ ಇಷ್ಟೊತ್ತಿನ ಮಗು ಹುಟ್ಟಿ ನನ್ನನ್ನು ಮಾಮ ಅಂತ ಕರೀತಿತ್ತು ಅಲ್ವಾ? ವೇದಾಂತ್, ನನಗೆ ತುಂಬ ದಿನದ ಹಿಂದೆ ಒಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಕಳೆದೋಗಿರೋ ವಸ್ತು ಬಗ್ಗೆ, ಕಳ್ಕೊಂಡಿರೋ ವ್ಯಕ್ತಿಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡಬಾರ್ದು. ಮುಂದೆ ಸಿಗೋ ವಸ್ತು ಬಗ್ಗೆ, ಮುಂದೆ ಸಿಗೋ ವ್ಯಕ್ತಿಗಳ ಬಗ್ಗೆ ಜಾಸ್ತಿ ನಿರೀಕ್ಷೆ ಇಟ್ಕೋಬಾರ್ದು ಅಂತ. ನೀನು ನೋವನ್ನ ಮರೆಯೋದಕ್ಕೆ ನೀನು ಹಾಗೆ ಮಾಡೋದೇ ಒಳ್ಳೇದು ವೇದಾಂತ್. ಇಲ್ಲ ಅಮೂಲ್ಯ, ಐ ಹೋಪ್ ನಾಟ್, ಬಟ್ ಸ್ಟಿಲ್ ಆದಾಗೆ ಆರ್ತಿಗೂ ಎಲ್ಲಿ ಆಗ್ಬಿಡುತ್ತೋ ಅಂತ ಒಂದ್ಸಲ ತುಂಬ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆಗ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬ್ಲ್ಯಾಂಕ್ ಆಗಿಬಿಡ್ತೀನಿ. ಒಬ್ರಿಗಾದಂಗೆ ಇನ್ನೊಬ್ರಿಗಾಗುತ್ತೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ವೇದಾಂತ್. ಸುಮ್ಮನೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ, ಚೀರ್ ಅಪ್. ನೋಡು ವೇದಾಂತ್, ಎಲ್ಲ ಇಲ್ಲಿಗೆ ಮುಗ್ದೋಯ್ತು ಅಂದ್ಕೊಬೇಡ. ಇನ್ನೂ ಬಾಕಿ ಇದೆ, ನಮ್ದು ಇನ್ನೂ 2 ರೋಲ್ ಬಾಕಿ ಇದೆ ಗೊತ್ತಾ? ಅಂದ್ರೆ ನೀನು ವಿಕ್ಕಿ ಬಾವನ್ ಮಗುಗೆ ದೊಡ್ಡಪ್ಪ ಆಗ್ತಾ ಇದೆಯಾ. ಇನ್ಮೇಲೆ ನೀನು ದೊಡ್ಡಪ್ಪನ ರೋಲ್ನ ನಿಭಾಯಿಸ್ಬೇಕಾಗತ್ತೆ. ನೀನ್ ಹೇಗೆ ವಿಕ್ಕಿ ಬಾವಂಗೆ, ರಾಜಣ್ಣಂಗೆ, ಆದಿ ಅತ್ತಿಗೆಗೆ ರೋಲ್ ಮಾಡೆಲ್ ಆಗಿದ್ದೋ, ವಿಕ್ಕಿ ಬಾವನ್ ಮಗುಗೂ ಕೂಡ ನೀನ್ ರೋಲ್ ಮಾಡೆಲ್ ಆಗಿರ್ಬೇಕು, ಗೊತ್ತಾಯ್ತಾ? ಅಮ್ಮು, ಏನ್ ನಿನ್ ಮಕ್ಳಾಟ? ಯಾಕೆ ಈ ರೀತಿ ಕಣ್ಣು ಮುಚ್ಚಿಸ್ಕೊಂಡು ಕರ್ಕೊಂಡ್ ಬರ್ತಿದ್ಯಾ? ಏನ್ ವಿಷಯ ಅಂತ ಹೇಳ್ಬಾರ್ದಾ? ನಾನ್ ಹೇಳೋವರೆಗೂ ನಿನ್ ಕಣ್ಣು ಓಪನ್ ಮಾಡಂಗಿಲ್ಲ, ಓಕೆನಾ? ಪ್ಲೀಸ್ ಅಮ್ಮು, ಏನು ಅಂತ ಹೇಳು. ಕ್ಯೂರಿಯಾಸಿಟಿ ತಡಿಯಕ್ಕಾಗ್ತಿಲ್ಲ. ಯಾಕೆ ಇಷ್ಟೊಂದು ಅರ್ಜೆಂಟು? ಸ್ವಲ್ಪ ಇರು. ಅಕ್ಕ, ನಾನು ಹೇಳೋವರೆಗೂ ಕಣ್ ಕ್ಲೋಸ್ ಮಾಡ್ಕೊಂಡೇ ಇರ್ಬೇಕು, ಓಪನ್ ಮಾಡೋ ಹೋಗಿಲ್ಲ. ನೋ ಚೀಟಿಂಗ್ಸ್, ಓಕೆನಾ? ವೇದಾಂತ್, ಯಾಕ? ಈ ಕಣ್ ಬಿಡು. ಬಿಡ್ಲಾ? ಬಿಡು. ಏ ಅಮ್ಮು, ಏನಿದೆಲ್ಲ? ಇದು ನನ್ನ ಮುದ್ದು ಅಕ್ಕಂಗೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಏ ಅಮ್ಮು, ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಣೆ. ಇಷ್ಟ ಆಯ್ತು ಅಂತ ಕೇಳ್ತಿದ್ಯಲ್ಲ, ತುಂಬಾ 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 ಇಷ್ಟ ಆಯ್ತು. ಥ್ಯಾಂಕ್ಸ್ ಕಣೆ. ಅಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟೊಂದು ಅಂದ್ಕೊಳ್ತಾರೆ ಗೊತ್ತಾ? ಅಲ್ಲ ಕಣೆ, ಲವ್ವೇ ಬೇರೆ, ಜೀವನನೇ ಬೇರೆ. ಪ್ಲೀಸ್ ಕಣೆ, ಈ ವಿಷಯ ತೆಗ್ದಾಕ್ಬಿಡು. ಸೂಸೈಡಾ? ನಾನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ಲಿ? ಅದು ಅಲ್ದೆ ಲವ್ ಫೇಲ್ಯೂರ್ ಆಗಿದೆ ಅಂತ ನಿಂಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನಿನ್ ಬ್ಯಾಗ್ ಅಲ್ಲಿರೋ ಮಾತ್ರೆ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತು, ನೀನ್ ಈ ಮಾತ್ರೆನ ಸೂಸೈಡ್ ಮಾಡ್ಕೋಬೇಕು ಅಂತಾನೆ ತಗೊಂಡ್ಬಂದಿರೋದು. ಈ ಟ್ಯಾಬ್ಲೆಟ್ ಯಾರು ತಗೋತಾರೆ ಅಂತ ನಿಂಗೆ ಗೊತ್ತಾ? ಇದನ್ನ ಆಂಗ್ಸೈಟಿ ಇರೋರು ಮಾತ್ರ ತಗೊಳ್ಳೋದು. ಇದನ್ನ ತಗೊಂಡ್ರೆ
ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಮೆಮೊರಿ ಲಾಸ್ ಕೂಡ ಆಗುತ್ತೆ. ನೀನು ಸೂಸೈಡ್ ಮಾಡ್ಕೊಳಕ್ಕಲ್ಲ ಅಂದ್ರೆ ಮತ್ತೆ ಯಾಕೆ ಈ ಟ್ಯಾಬ್ಲೆಟ್ ತಗೊಂಡಿದ್ಯಾ? ಈ ಟ್ಯಾಬ್ಲೆಟ್ ಎಲ್ಲ ನಿಂಗೆಲ್ ಸಿಕ್ತು? ಓಹೋ, ಇದಾ ಮ್ಯಾಟ್ರು. ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ ಮೀನಾ ಇದ್ದಾಳಲ್ಲ, ಎಲ್ಲ ಅವಳ್ದೆ. ಅವಳು ಇಟ್ಕೊಂಡಿರೋ ಆಮೇಲೆ ಇಸ್ಕೋತೀನಿ ಅಂದ್ಲು. ಮೋಸ್ಟ್ಲಿ ವಾಪಸ್ ಇಸ್ಕೊಳ್ಳೋದು ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಇಲ್ಲೇ ಇರ್ಲಿ ಬಿಡು, ನಾಳೆ ಹೋಗಿ ನಾನೇ ಕೊಡ್ತೀನಿ. ಅಕ್ಕ, ಈ ಮಾತ್ರೆಯಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನೀನು ನಿನ್ ಫ್ರೆಂಡಿಗೆ ಹೇಳು ಇದನ್ನ ತಗೊಂಬೇಡ ಅಂತ. ಅವಳಿಗೂ ಸ್ವಲ್ಪ ಬುದ್ಧಿ ಹೇಳೆ. ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಸೂಸೈಡ್ ಮಾಡ್ಕೊಂಡ್ರೆ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಾಗತ್ತೆ ಅಂತ ಹೇಳೆ. ಪ್ಲೀಸ್ ಕಣೆ. ಅಂಜು, ಏನೇ ಒಳ್ಳೆ ಡಾಕ್ಟರ್ ಲೆಕ್ಚರ್ ಕೊಡೋ ತರ ಈ ಟ್ಯಾಬ್ಲೆಟ್ ಬಗ್ಗೆ ನೀನ್ ಕೊಡ್ತಿದ್ಯಾ? ನಿಂಗೆ ಇದೆಲ್ಲ ಗೊತ್ತು? ಇದನ್ನ ಹೇಳಕ್ಕೆ ಡಾಕ್ಟರ್ ಆಗಿರ್ಬೇಕು ಅನ್ಕೊಂಡಿದ್ಯಾ? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಆದ್ರೂ ನೀನ್ ತುಂಬಾ ಇದೆಯಾ ಕಣೆ. ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರೋಳಿಗೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ನನಗೆಲ್ಲ ಗೊತ್ತು. ಅದ್ಬಿಡು, ನಿನ್ ಫ್ರೆಂಡ್ಗೂ ಈ ಮಾತ್ರೆನೆಲ್ಲ ತಗೊಂಬೇಡ ಅಂತ ಹೇಳು. ನೀನು ಸ್ವಲ್ಪ ಹುಷಾರಾಗಿರು, ಆಯ್ತಾ? ಇದು ಡಾಕ್ಟರ್ ಕೊಟ್ಟರು ಮೆಡಿಸಿನ್. ಇನ್ಮೇಲೆ ನೀನು ಇದನ್ನೇ ಕೊಡ್ಬೇಕು. ಆ ಸುಹಾಸಿನಿ ತನ್ನ ಮಗ ಧ್ರುವಂಗೆ ಈ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಅನ್ಕೊಂಡ್ಲ. ಉದ್ದೇಶ ಆದ್ರೂ ಏನಾಗಿರ್ಬೋದು? ಅಂದ್ರೆ ಧ್ರುವ ಹುಷಾರಾಗೋದು ಅವಳಿಗೆ ಇಷ್ಟ ಇಲ್ವಾ? ಅಲ್ಲ, ಅವನು ಹುಷಾರಾದ್ರೆ ಇವಳಿಗೇನು ಪ್ರಾಬ್ಲಮ್ಮು? ಈ ಸುಹಾಸಿನಿ ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೆಟ್ಟೋಳು ಅಂತ ಗೊತ್ತಿರಲಿಲ್ಲ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು, ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇಲ್ಲ ಅಂದ್ರೆ ನನ್ನ ಧ್ರುವಂಗೆ ಏನಾದರೂ ಮಾಡ್ಬಿಡ್ತಾಳೆ. ಅಂಜು, ನಿನ್ನ ಫೋನ್ಗೇನೋ ಮೆಸೇಜ್ ಬಂತು ಅಂತ ಕಾಣುತ್ತೆ ಕಣೆ. ಹಲೋ, ಏನ್ರಿ ಇದು ತೊಟ್ಲು? ಹೌದು ಪರಿ, ನಮ್ಮಮ್ಮ ಆರ್ತಿಗೆ ತೊಟ್ಲು ತಂದ್ಕೊಟ್ಟಿದ್ದಾಳೆ. ನಿಜಾನೇನ್ರಿ? ನಮ್ಮಮ್ಮ ಆರ್ತಿಗೆ ತೊಟ್ಲು ತಂದ್ಕೊಟ್ಲಾ? ನಿಜ ಪರಿ, ನೀನು ಆ ವಿಡಿಯೋನ ಸರಿಯಾಗಿ ನೋಡ್ಲಿಲ್ವಾ? ರೀ, ನಮ್ಮಮ್ಮ ಆರ್ತಿಗೆ ತೊಟ್ಲು ತಂದ್ಕೊಟ್ಲು ಅಂತ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಈಗಲೇ ಬಂದು ಅವರಿಬ್ಬರನ್ನ ನೋಡ್ಬೇಕು ಅನಿಸ್ತಿದ್ದೆ ರೀ. ಪರಿ, ನೀನ್ ಬರೀ ಈ ವಿಷಯ ಕೇಳಿ ಇಷ್ಟೊಂದು ಖುಷಿ ಪಡ್ತಿದ್ಯಾ? ನಾನು ಈ ದೃಶ್ಯನ ಕಣ್ಣಾರೆ ನೋಡಿದ್ದೀನಿ. ನನ್ನ ಡೇ ಡ್ಯೂಟಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಪರಿ. ರೀ, ನಮ್ಮ ಆರ್ತಿ ಏನಂದ್ರು? ಖುಷಿಯಾಗಿದ್ರು ತಾನೆ? ಹಾ ಪರಿ, ಆರ್ತಿ ತುಂಬಾ ಖುಷಿಯಾಗಿದ್ಲು. ಇಲ್ಲಿ ಒಂಥರ ಹಬ್ಬದ ವಾತಾವರಣ. ನೀನು ಅವ್ರ ಸಂಭ್ರಮ ಸಡಗರನ ಕಣ್ಣಾರೆ ನೋಡ್ಬೇಕಿತ್ತು. ನನಗಂತೂ ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮನ್ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಪರಿ. ನಾವು ಮಾಡ್ಬೇಕಾಗಿರೋ ಕರ್ತವ್ಯನೆಲ್ಲ ಅವಳೇ ಮಾಡ್ತಾ ಇದ್ದಾಳೆ. ಆಯ್ತು ರೀ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ವಿಕ್ರಾಂತ್, ವಿಕ್ರಾಂತ್, ನೋವಾಗ್ತಿದೆ. ನಿನ್ನ ಮೇಲೆ ನನಗೆ ಕೋಪ ಬಂದಿದೆ. ಕೋಪನ? ನಾನೇನ್ ಮಾಡಿದೆ? ರೌಡಿನಾದ್ನಿ ಆರ್ತಿಗೆ ತಂಗಿ ಆಗ್ಬೇಕು. ಸೊ ಅವ್ರ ಅಕ್ಕಂಗೆ ಅವಳು ಗಿಫ್ಟ್ ಕೊಟ್ಲು. ನೀನು ನಿನ್ ತಮ್ಮನ್ಗೆ ಏನ್ ಕೊಟ್ಟೆ? ಇದು ಮೋಸ ಅಲ್ವಾ? ಗಿಫ್ಟ್ ಕೊಡ್ಬೇಕಾ? ಯಾಕೆ? ಏನಾಗ್ರಜ ಹೀಗೆ ಕೇಳ್ತಿದ್ಯಾ? ನೀನು ನನ್ನ ಮಗುಗೆ ದೊಡ್ಡಪ್ಪ ಆಗ್ತಿದ್ಯಾ. ಸೊ ದೊಡ್ಡಪ್ಪಾಗಿ ಪ್ರಮೋಷನ್ ಸಿಗ್ಬೇಕಾರೆ ನನ್ನ ಮಗುಗೆ ನೀನೇನು ಗಿಫ್ಟ್ ಕೊಡಲ್ವಾ? ವಿಕ್ರಾಂತ್, ಏ ತಮಾಷೆ ಮಾಡ್ತಿದ್ಯಾ? ಅಗ್ರಜ, ನನಗೇನಾದ್ರೂ ಚಿಕ್ಕಪ್ಪ ಆಗಿ ಪ್ರಮೋಷನ್ ಸಿಕ್ಕಿದಿದ್ರೆ ನಾನಂತೂ ಪಕ್ಕ ಗಿಫ್ಟ್ ಕೊಡ್ತಿದ್ದೆ. ನಿನ್ ತರ ಯಾಕೆ ಏನು ಅಂತ ಎಲ್ಲ ಕೇಳ್ತಿರ್ಲಿಲ್ಲ. ಮಗುನ 9 ತಿಂಗಳು ಹೊಟ್ಟೆಲ್ ಇಟ್ಕೊಂಡು ನೋಡ್ಕೊಳ್ಳೋದು ಆರ್ತಿ. ಅದಕ್ಕೆ ಜನ್ಮ ಕೊಟ್ಟು ಪೋಷಣೆ ಮಾಡಿ ಬೆಳೆಸೋದು ಆರ್ತಿ. ಟೆಕ್ನಿಕಲಿ ಗಿಫ್ಟ್ ಕೊಡ್ಬೇಕು ಅಂದ್ರೆ ಆರ್ತಿ ಕೊಡ್ಬೇಕು, ನಿನಗೆ ಯಾಕೆ ಕೊಡ್ಬೇಕು? ನೋಡಗ್ರಜ, ಒಂದ್ ಮಗುಗೆ ತಾಯಿ ಎಷ್ಟು ಇಂಪಾರ್ಟೆಂಟೋ ತಂದೆನೂ ಅಷ್ಟೇ ಇಂಪಾರ್ಟೆಂಟು. ತಂದೆ ಆಗೋದು ಈಸಿ ಏನಲ್ಲ, ಅದು ಲೈಫ್ ಟೈಮ್ ಅಚೀವ್ಮೆಂಟ್. ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ನೀನು ಒಂದಿನ ಡ್ಯಾಡಿ ಆಗ್ತೀಯಲ್ಲ, ಅವಾಗ ಅರ್ಥ ಆಗುತ್ತೆ.
ಸರಿ ಅದೆಲ್ಲ ಬಿಡು, ನನಗೆ ಇವಾಗ ಏನ್ ಗಿಫ್ಟ್ ಕೊಡ್ತಿದ್ಯಾ ಅಂತ ಹೇಳು. ಕೊಟ್ಟಿಲ್ಲ ಅಂದ್ರೆ ಬಿಡ್ತೀನಪ್ಪ ನೀನು. ಚಿಕ್ಕ ವಯಸ್ಸಲ್ಲಿ ಬರ್ತ್ಡೇಗೆ ಗಿಫ್ಟ್ ಕೇಳಿ ತಗೊಳ್ತಿದ್ದೆ, ಇವಾಗ ಬಿಡ್ತೀಯಾ? ನನಗೆ ಗೊತ್ತಿತ್ತು ನನ್ನ ನಾಗರಾಜ ನನ್ಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಅಂತ. ಸರಿ, ಏನ್ ಗಿಫ್ಟ್ ಕೊಡ್ತಿದ್ಯಾ ಅಂತ ಹೇಳು. ಫಸ್ಟ್ ಆಫ್ ಆಲ್ ಗಿಫ್ಟ್ ಕೇಳಿ ತಗೊಳ್ಳೋದೇ ತಪ್ಪು, ಅದ್ರಲ್ಲಿ ಏನ್ ಕೊಡ್ತೀಯ ಅಂತ ಬೇರೆ ಕೇಳ್ತೀಯಲ್ಲ. ಸರಿಯಾದ ನೀನು. ಬೆಳಗ್ಗೆ ನೀನು ಆರ್ತಿ ರೆಡಿ ಆಗಿರಿ, ನೀವಿಬ್ರಿಗೊಂದು ಸರ್ಪ್ರೈಸ್ ಕಾದಿದೆ. ವಾವ್, ಸೂಪರ್ ಅಗ್ರಜ ನೀನು. ಸರಿ, ನಾನು ಹೋಗಿದ್ರು ಮಾತಾಡ್ಸ್ಕೊಂಡ್ ಬರ್ತೀನಿ. ಹಲೋ ಮಾ. ಹಲೋ ಅಮ್ಮು, ಬಂಗಾರ ಕಣೆ ನೀನು. ನಿನ್ನ ಬಗ್ಗೆ ನನ್ಗೆ ಯಾವಾಗಲೂ ತುಂಬ ಹೆಮ್ಮೆ ಗೌರವ ಅನಿಸ್ತಿತ್ತು. ಇವತ್ತು ಸ್ವಲ್ಪ ಜಾಸ್ತಿನೇ ಅನಿಸಿದೆ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರು ಏನೋ. ನೀನು ನಮ್ಮ ಮಗಳಾಗಿ ಹುಟ್ಟಿದ್ಯಾ. ನೀನು ಆರ್ತಿಗೆ ತೊಟ್ಲು ತಂದಿರೋ ವಿಷಯ ಕೇಳಿ ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ.